ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನಮ್ಮ ಬೊಮ್ಮಾಯಿಯವರ ರೀತಿಯಾಗಿ ರಾಜ್ಯದಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. 16 ವರ್ಷ ಒಳಪಟ್ಟಿರುವಂತಹ ಮಕ್ಕಳು ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಕೆಯನ್ನ ಮಾಡದ ಹಾಗೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಿರ್ಬಂಧಿಸ್ತಾರಂತೆ. ಕೇವಲ 16 ವರ್ಷ ಒಳಪಟ್ಟಂತವರು ಮಾತ್ರ ಯಾಕೆ 18 ವರ್ಷ ಒಳಪಟ್ಟಂತವ್ರನ್ನ ಸೇರಿಸ್ಕೊಳ್ಬೋದಾಗಿತ್ತಲ್ವಾ? ಓಹ್, ಹೋಗ್ಲಿ ಬಿಡಿ. 18 ವರ್ಷ ಮೇಲ್ಪಟ್ಟ ಮೇಲೆ ಚುನಾವಣೆಯಲ್ಲಿ ಮತದಾನವನ್ನ ಮಾಡೋದಕ್ಕೆ ಬೇಕಾಗುತ್ತಲ್ವಾ? ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ಸಿದ್ದರಾಮಯ್ಯನವರ ಅನುಯಾಯಿಗಳು ಅಥವಾ ಅಭಿಮಾನಿಗಳು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನ ನೀಡಿ. ಆಸ್ಟ್ರೇಲಿಯಾ ದೇಶದ ಹಾಗೆ ಆಸ್ಟ್ರೇಲಿಯಾ ದೇಶದ ಹಾಗೆ ಈ ನಮ್ಮ ಭಾರತದ ದೇಶದ ಒಳಗಿರುವಂತಹ ಒಂದು ರಾಜ್ಯ ಸರ್ಕಾರ ನಮ್ಮ ಭಾರತ ದೇಶದ ಒಳಗಿರುವಂತಹ ರಾಜ್ಯ ಸರ್ಕಾರ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ನಿರ್ಬಂಧವನ್ನ ಹೇರುವಂತಹ ಅಧಿಕಾರವನ್ನ ಹೊಂದಿದ್ಯಾ? ನನಗೆ ತಿಳಿದಿರುವಂತಹ ಮಾಹಿತಿಗಳ ಪ್ರಕಾರವಾಗಿ, ನಾನೇನು ಕಾನೂನು ತಜ್ಞ ಅಲ್ಲ, ನನಗೆ ತಿಳಿದಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಯಾವುದೇ ರಾಜ್ಯ ಸರ್ಕಾರಗಳ ಬಳಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ನಿರ್ಬಂಧವನ್ನ ಹೇರುವಂತಹ ಅಧಿಕಾರವನ್ನ ಹೊಂದಿರೋದಿಲ್ಲ. ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ನಿರ್ಬಂಧವನ್ನ ಹೇರುವಂತಹ ಅಧಿಕಾರವನ್ನ ಹೊಂದಿರುವಂತಹದ್ದು ಕೇಂದ್ರ ಸರ್ಕಾರ ಮಾತ್ರ. ಮಾನ್ಯ ಸಿದ್ದರಾಮಯ್ಯನವರೇ, ಕೇಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕೇವಲ ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ನಿರ್ಬಂಧವನ್ನ ಹೇರಿದ್ರೆ, ಕಾನೂನು ಕ್ರಮಗಳನ್ನು ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಕೆಲಸಗಳಾಗೋದಿಲ್ಲ. ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ಸಾಧಿಸೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಕೇಳ್ಕೊಳ್ತಾ ಇರೋದು, ಒಂದು ಕಠಿಣವಾದಂತಹ ಕಾನೂನನ್ನ ತನ್ನಿ. ಸೋಷಿಯಲ್ ಮೀಡಿಯಾ ಮಾತ್ರ ಬ್ಯಾನ್ ಮಾಡೋದನ್ನ ಬಿಟ್ಟು ಕಂಪ್ಲೀಟ್ ಆಗಿ 16 ವರ್ಷದ ಒಳಗಿರುವಂತಹ ಮಕ್ಕಳು ಸೆಲ್ ಫೋನ್ ಅನ್ನ ಬಳಕೆ ಮಾಡೋದನ್ನೇ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಡಿ. ಯಾರಾದ್ರೂ ಮಕ್ಕಳು ಸೆಲ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ರು 16 ವರ್ಷದ ಒಳಗಿರುವಂತವರು, ಅಂತಹ ಪೋಷಕರನ್ನ 6 ತಿಂಗಳು ಜೈಲ್ಗೆ ಹಾಕ್ಬಿಡಿ, ಒಂದು 60,000 ದಂಡವನ್ನ ವಿಧಿಸ್ಬಿಡಿ. ನಂತರ ನೋಡಿ, ನೀವು ಈ ರೀತಿಯಾಗಿ ಕಠಿಣವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡ್ರೆ ಎಲ್ಲ ಪೋಷಕರು ಎದುರುಕೊಂಡು ಮಕ್ಕಳು ಕೈಗೆ ಸೆಲ್ ಫೋನ್ ಕೊಡೋದನ್ನ ಬಿಟ್ಟೇ ಬಿಡ್ತಾರೆ. ಇವತ್ತಿನ ಏನಾಗ್ತಿದೆ ಮುಖ್ಯಮಂತ್ರಿಗಳೇ, ಪೋಷಕರೇನೆ ಮಕ್ಕಳ ಕೈಗೆ ಸೆಲ್ ಫೋನ್ ಕೊಡ್ತಾರೆ. ಇನ್ನು ನೀವು ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ನಿರ್ಬಂಧಿಸ್ಬಿಟ್ಟು ಅದೇನು ಸಾಧನೆಯನ್ನು ಮಾಡೋದಕ್ಕೆ ಹೋಗಿದ್ದೀರಾ? ಇದಕ್ಕೊಂದು ಉತ್ತಮವಾದಂತಹ ಉದಾಹರಣೆಯನ್ನು ಕೊಡ್ತೀನಿ. 2023 ಆರ್ 24 ನನಗೆ ಮರ್ತೋಗ್ಬಿಟ್ಟಿದೆ. ಡಿಪಿಡಿಪಿ ಆಕ್ಟ್ ಅಂತ ಅಂದ್ಬಿಟ್ಟು ಒಂದು ಬಂತು. ನಮ್ಮಲ್ಲಿ ಈ ಆಕ್ಟ್ನೇ ಕೇಳಿರೋದಿಲ್ಲ ಅನ್ಸುತ್ತೆ. ಡಿಪಿಡಿಪಿ ಆಕ್ಟ್ ಅಂತಂದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಅಂತ ಇರಬೇಕು. ಏನಾದ್ರು ತಪ್ಪಾಗಿರೋ ದಯಮಾಡಿ ಕ್ಷಮಿಸಿ. ಈ ಆಕ್ಟ್ ಅನ್ನ ತಂದ್ರು. ಈ ಆಕ್ಟ್ ನ ಅಡಿಯಲ್ಲಿ 18 ವರ್ಷ ಒಳಪಡುವಂತಹ ಮಕ್ಕಳು ಏನಾದರೂ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಕೆಯನ್ನ ಮಾಡಬೇಕು ಅಂದ್ರೆ ಪೋಷಕರ ಅನುಮತಿಯನ್ನ ಪಡೆದುಕೊಳ್ಬೇಕು. ಅಂದ್ರೆ ಪೋಷಕರು ಪಾಸ್ವರ್ಡ್ ಹಾಕೋದು ಅಥವಾ ವೆರಿಫಿಕೇಶನ್, ಲಾಗಿನ್ ಆ ಥರ ಸಮಥಿಂಗ್ ಎಲ್ಲ ಇರುತ್ತೆ. ಆ ರೀತಿಯಾದಂತಹ ಕೆಲವೊಂದಷ್ಟು ಕಾನೂನುಗಳನ್ನು ತಂದಿದ್ರು. ನಮ್ಮ ದೇಶದಲ್ಲಿ ನಡೀತಿದ್ಯಾ ಕಾನೂನು? ಆ ಕಾನೂನನ್ನ ಎಷ್ಟು ಜನ ಪೋಷಕರು ಪಾಲಿಸ್ತಾ ಇದ್ದಾರೆ? ಎಷ್ಟು ಜನ ಮಕ್ಕಳುಗಳು ಪಾಲಿಸ್ತಾ ಇದ್ದಾರೆ? ಯಾರಾದ್ರೂ ಪಾಲಿಸ್ತಾ ಇದ್ದಾರಾ? ಈ ನಮ್ಮ ದೇಶದಲ್ಲಿರುವಂತಹ ಮಕ್ಕಳು, ನಮ್ಮ ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲಿರುವಂತಹ ಈ ಜನರೇಷನ್ ಮಕ್ಕಳು ಅದೆಷ್ಟೆಷ್ಟು ಬುದ್ಧಿವಂತರು ಅಂದ್ರೆ, ಕೆಲವೊಂದಷ್ಟು ವೆಬ್ಸೈಟ್ಗಳು ಆರ್ 18+ ಅಂತ ಕೇಳಿದ್ರೆ ಎಸ್ ಅಂತ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಎಷ್ಟೊತ್ರಿ ಏನ್ರಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಆಧಾರ್ ಕಾರ್ಡ್ ಅನ್ನ ವೆರಿಫಿಕೇಶನ್ ಆಧಾರ್ ಕಾರ್ಡ್ ಕೊಡ್ತೀರಾ? ಏಜ್ ವೆರಿಫಿಕೇಶನ್ಗೆ ಅಥವಾ ಏನ್ ತೆಗೆದುಕೊಳ್ತೀರಾ? ಪಾನ್ ಕಾರ್ಡ್ ತಗೊಳ್ತೀರಾ? DL ತೆಗೆದುಕೊಳ್ತೀರಾ? ಅಥವಾ ವೋಟರ್ ಐಡಿ ತೆಗೆದುಕೊಂಡು ವೋಟರ್ ಐಡಿ ಕಂಪಲ್ಸರಿ ಮಾಡ್ತೀರಾ? ಹೇಗೆ ಏಜ್ ಲಿಮಿಟ್ ಅನ್ನೋದನ್ನ ಹೇಗೆ ನೀವು ವೆರಿಫೈ ಮಾಡ್ತೀರಾ? ರಾಜ್ಯ ಸರ್ಕಾರಗಳು ನಿಮ್ಮ ಬಳಿ ಅದಕ್ಕೆ ಅವಕಾಶಗಳಿದೆಯಾ ವೆರಿಫೈ ಮಾಡೋದಕ್ಕೆ? ಅಥವಾ ನೀವುಗಳು ಮೇಟಾ ಈ ರೀತಿಯಾದಂತಹ ದೊಡ್ಡ ಸಂಸ್ಥೆಗಳ ಜೊತೆ ಮಾತುಕತೆಗಳನ್ನ ನಡೆಸಿದ್ದೀರಾ? ಯೂಟ್ಯೂಬ್ನಂತಹ ಸಂಸ್ಥೆಗಳ ಜೊತೆ ಮಾತುಕತೆಗಳನ್ನ ನಡೆಸಿದ್ದೀರಾ? ಅದೆಲ್ಲ ಬಿಡಿ, ನೆಟ್ವರ್ಕ್ ಪ್ರೊವೈಡರ್ಗಳ ಜೊತೆ ಮಾತುಕತೆಗಳನ್ನ ನಡೆಸಿದ್ದೀರಾ? ಯಾರ ಜೊತೆ ಮಾತುಕತೆಗಳನ್ನ ನಡೆಸಿದ್ದೀರಾ? ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದ ಭಾಗಗಳಲ್ಲಿ ಯಾವ ರೀತಿಯಾಗಿ ನೀವು ಇದನ್ನ ಕ್ರಮಗಳನ್ನ ತೆಗೆದುಕೊಳ್ತೀರಾ? ಸಾಧ್ಯವಾಗುತ್ತಾ? ಇವತ್ತಿನ ಮಕ್ಕಳದ್ದು ಎಷ್ಟೆಷ್ಟು ಬುದ್ಧಿವಂತರಿದ್ದಾರೆ ಅಂತಂದ್ರೆ, ಪ್ರಾಕ್ಸಿ ಸರ್ವರ್ಗಳನ್ನ ಚೇಂಜ್ ಮಾಡಿ, VPN ಚೇಂಜ್ ಮಾಡಿ, ಲೊಕೇಶನ್ ಬೈಪಾಸ್ ಮಾಡಿ ತಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ತಾರೆ. ಈಗಿರುವಾಗ ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಬೆವರನ್ನು ಒರೆಸ್ಕೊಳ್ತಿದ್ದೀನಲ್ಲ, ಈ ರೀತಿಯಾಗಿ ನೀವುಗಳು ಏನೇ ಕಾನೂನನ್ನ ತೆಗೆದುಕೊಂಡು ಬಂದ್ರು ಇವೆಲ್ಲ ಸಾಧ್ಯವಾದಂತಹ ಮಾತುಗಳು. ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದೇ ರೀತಿಯಾದಂತಹ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಾಗ ನಿಮ್ದೇ ಇಂಡಿ ಒಕ್ಕೂಟ ಇದೆಯಲ್ಲ, ನಿಮ್ದೇ ಇಂಡಿ ಒಕ್ಕೂಟದಲ್ಲಿ ಅಯ್ಯೋ ಮಾನವ ಹಕ್ಕುಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಕ್ಕಳು ದೇಶದ ಬಗ್ಗೆ, ಪ್ರಧಾನಿಗಳ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ, ಹಾಗಾಗಿ ಇಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಹಾಗೆ ಇದೆ ಅಂತೆಲ್ಲ ದೆಹಲಿಯಲ್ಲಿ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ರಿ. ಈಗ ನೀವೇ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ?
ನನಗೆ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾದಲ್ಲಿ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡ ನಂತರ ಅಲ್ಲೇನಾಯ್ತು? ಅಲ್ಲೇನು ಕಂಪ್ಲೀಟ್ ಆಗಿ ಬ್ಯಾನ್ ಆಗೋಗ್ಬಿಡುತ್ತಾ? ಅಯ್ಯೋ! ಯೂಸ್ ಮಾಡೋರು ಯೂಸ್ ಮಾಡ್ತಾನೆ ಇದ್ದಾರೆ. ನನಗೆ ಗೊತ್ತಿರೋರು ಇದ್ದಾರೆ. ಅವರು ಆರಾಮಾಗಿ ಯೂಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಸಿಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು, ಕೆಲವೊಂದಷ್ಟು ಏನಾರು ಸಿಗಾಕೊಂಡು ಒಂದಷ್ಟು ಡಾಲರ್ಸ್ ಕೊಟ್ಟು ಫೈನ್ ಅನ್ನೋದು ಬೀಳುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೀವು ಆ ರೀತಿಯಾಗಿ ತರಬೇಕು. ಕಠಿಣವಾದಂತಹ ಕಾನೂನುಗಳನ್ನು ತರಬೇಕು. ಆ ರೀತಿಯಾಗಿ ಸಾಧ್ಯವಾಗುತ್ತಾ? ಅಯ್ಯೋ! ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದಲ್ಲೇ ಇರುವಂತಹ ಮಂತ್ರಿಗಳು 16 ವರ್ಷದ ಒಳಗಿರುವಂತಹ ಮಕ್ಕಳು ಕಲ್ಲು ಬಿಸಾಕಿದ್ರೆ, ಅಯ್ಯೋ ಅಮಾಯಕರು, ಏನೋ ತಿಳಿದಲ್ಲೇ ಬಿಸಾಕ್ಬಿಟ್ಟಿದ್ದೇವೆ ಅಂತ ಹೇಳ್ತೀರಾ. ಇನ್ನು 16 ವರ್ಷದ ಒಳಗಿರುವಂತಹ ಮಕ್ಕಳು ಸೆಲ್ ಫೋನ್ ಯೂಸ್ ಮಾಡಿ, ಖಾತೆಗಳಿಗೆ ಲಾಗಿನ್ ಆದ್ರೆ, ಸಿದ್ದರಾಮಯ್ಯನವರೇ ಮಾಡುವಂತಹ ಕೆಲಸಗಳನ್ನು ಏನಾದ್ರೂನು ಮಾಡಿ. ಎಷ್ಟೊತ್ತ್ರಿ? ಏನು ನನಗಿವತ್ತು 50 ವರ್ಷ ಅಂತ ತೋರಿಸ್ಕೊಳ್ಳೋದು ಎಷ್ಟೊತ್ತು? ಏನು ಜಿಮೇಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಎಷ್ಟೊತ್ತು? OTP ಬೇಕಷ್ಟೇನೆ ಒಂದು ಜಿಮೇಲ್‌ಗೆ ಅಕೌಂಟ್‌ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಎಷ್ಟೆಷ್ಟು ಅಕೌಂಟ್‌ಗಳು ಬೇಕು? ಏನು 18+ ಅಂತ ಹಾಕೊಳ್ಳಂದ್ರೆ ಅದೇನು ದೊಡ್ಡ ವಿಚಾರನಾ? ಏನು ಜಿಮೇಲ್ ಏನು ಇದನ್ನ ಕೇಳುತ್ತಾ? ಐಡಿ ಕಾರ್ಡ್, ಪಾಸ್‌ವರ್ಡ್ ಎಲ್ಲ ಇದೆಲ್ಲ ಕೇಳುತ್ತಾ ವೆರಿಫಿಕೇಷನ್‌ಗೆ? ಒಂದು ಕೆಲಸ ಮಾಡಿ ನೀವು ನಿಮ್ಮ ರಾಜ್ಯದ ಸರ್ಕಾರದ ಕಡೆಯಿಂದ ಒಂದೊಂದು ಏನದು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕಂಪಲ್ಸರಿ ಇದು ಆಧಾರ್ ಕಾರ್ಡ್ ಅಂತ ಮಾಡಿಸ್ಬಿಡಿ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ. ನಿಮ್ಗಳ ಕೈಲೇನು ಆಗೋದಿಲ್ಲ. ಡಿಜಿಟಲ್ ಆಗಿ ನಿಮ್ಮ ಅದ್ರ ಮೇಲೆಲ್ಲ ಬ್ಯಾನ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರನೂ ಬರೋದಿಲ್ಲ. ಇದನ್ನ ಪ್ರಿಯಾಂಕ ಖರ್ಗೆ ಅವ್ರಿಗೆ ಗೊತ್ತಿರಬೇಕು ತುಂಬಾ ಚೆನ್ನಾಗಿ. ಐಟಿ ಬಿಟಿ ಮಿನಿಸ್ಟ್ರು. ಸುಮ್ಮನೆ ಜನರ ಕಣ್ಣಿಗೆ ಏನೋ ಒಂದನ್ನ ತೋರಿಸಿ, ಏನೋ ಒಂದು ಮರೆಮಾಚುವಂತಹ ಕೆಲಸವನ್ನ ಮಾಡಬೇಡಿ. ಆಗುವಂತಹ ಕೆಲಸವನ್ನ ಮಾಡಿ. ಆಗದೇ ಇರುವಂತಹ ಕೆಲಸಗಳನ್ನ ಯಾಕೆ ಮಾಡ್ತೀರಾ? ನಿಮ್ಮ ಹಾಗೆ ನೋಡ್ಕೊಂಡ ಆಂಧ್ರ ಪ್ರದೇಶದಲ್ಲಿ ಏನೋ ಅಂದ್ರೆ ಅವರು ಇದನ್ನ ಅದ್ರ ಬಗ್ಗೆ ಇದನ್ನ ಮಾಡಿಸ್ತಾ ಇದ್ದಾರೆ. ಏನು ವರದಿನ ತೆಗೆದುಕೊಳ್ತಾ ಇದ್ದಾರೆ. ಅವರೇನು ಬ್ಯಾನ್ ಮಾಡೋದಕ್ಕೆ ಹೋಗಿಲ್ಲ. ಇವೆಲ್ಲ ಆಗದೇ ಇರೋ ಮಾತುಗಳು ಅಂತ ಹೇಳ್ತಾ, ಯಾರೆಲ್ಲ ಪೋಷಕರಿದ್ದೀರಾ, ಸೆಲ್ ಫೋನ್ನ ನೀವುಗಳು ಕಡಿಮೆ ಮಾಡಬೇಕು ಕೊಡೋದನ್ನ. ಮುಖ್ಯಮಂತ್ರಿ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಅದು ಸಾಧ್ಯವಾಗದಂತಹ ಮಾತು ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.